ರನ್ನನ ನಾಡು ಮುಧೋಳಕ್ಕೆ ಬಹಳ ದಿನಗಳ ನಂತರ ಕೊಪ್ಪಳದ ಶ್ರೀ ಗವಿಸಿದ್ದೇಶ್ವರ ನಾಟ್ಯ ಸಂಘ ಆಗಮಿಸಿದ್ದು ನಾಟಕ ಪ್ರೇಮಿಗಳಲ್ಲಿ ಉತ್ಸಾಹ ಮೂಡಿದೆ ಎಂದು ನಟರಾಜ ಮುಧೋಳ ಹೇಳಿದರು. ಬಳಿಕ ಮಾತನಾಡಿದ ಸಂಘದ ಮಾಲೀಕರಾದ ರಾಮಶೆಟ್ಟಿ ಕೂಡ್ಲಿ ಅವರು, ಬಾಡಿಗೆ ಸಾಮಗ್ರಿಗಳನ್ನು ಬಳಸಿ ಅನ್ಯರ ಕಂಪನಿಗಳಲ್ಲಿ ದುಡಿದು ಕಷ್ಟದ ದಿನಗಳ ನಂತರ ಸಿದ್ದೇಶ್ವರರ ಕೃಪೆಯಿಂದ ಇಂದು ಸ್ವಂತ ನಾಟ್ಯ ಸಂಘವನ್ನು ಕಟ್ಟಿ ಮುನ್ನಡೆಸುತ್ತಿದ್ದೇನೆ ಎಂದರು. ಸಾಮಾಜಿಕ ಜಾಲತಾಣ, ದೂರದರ್ಶನ ಮತ್ತು ಟಿವಿಗಳ ಭರಾಟೆಯಿಂದ ರಂಗಭೂಮಿ ಕಲಾವಿದರ ಪರಿಸ್ಥಿತಿ ದಯನೀಯವಾಗಿದೆ. ಇವುಗಳಿಂದ ರಂಗಭೂಮಿಗೆ ಆರ್ಥಿಕವಾಗಿ ಹೊಡೆತ ಬಿದ್ದಿದೆ ಎಂದು ಸೌಂದರ್ಯ ಚಿಕ್ಕಮಠ ಕಳವಳ ವ್ಯಕ್ತಪಡಿಸಿದರು. ನಕ್ಕು ನಗಿಸುವ ಮಾನವೀಯ ಕಳಕಳಿಯುಳ್ಳ ನಾಟಕ ಪ್ರದರ್ಶನ ಮಾಡಲಿದ್ದೇವೆ ಎಂದು ಹಿರಿಯ ಕಲಾವಿದರಾದ ಭೋಸಲೆ ಅವರು ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ಮಾಲೀಕರಾದ ಶಿವು ಹಿರೇಮಠ, ಕ್ಯಾಶಿಯೋ ಮಾಸ್ಟರ್ ಲಕ್ಷ್ಮಣ ಕೋಲಾರ್, ಸುರೇಶ್ ದೊಡ್ಡಮನಿ, ಶಿವು ಮೈತ್ರಿ, ಮಹಾದೇವ ಕೊಂಬೋಗಿ ಉಪಸ್ಥಿತರಿದ್ದರು. ಶ್ರೀ ಮಾರುತಿ ನಾಯಕ ಮುಧೋಳ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಸುತ್ತಮುತ್ತಲಿನ ಹಳ್ಳಿ ಕಲಾಭಿಮಾನಿಗಳಲ್ಲಿ ಕೇಳಿಕೊಳ್ಳುವುದೇನೆಂದರೆ, ಬಹಳ ವರ್ಷಗಳ ನಂತರ ಮುಧೋಳ ನಗರಕ್ಕೆ ಹೊಸದಾಗಿ ಸ್ಥಾಪನೆ ಮಾಡಿದಂಥ ಕಂಪನಿ ಶ್ರೀ ಗವಿಸಿದ್ದೇಶ್ವರ ನಾಟ್ಯ ಸಂಘ ಕೊಪ್ಪಳ ಕಂಪನಿ. ಈ ಮುಧೋಳ ನಗರ ಹಾಗೂ ಸುತ್ತಮುತ್ತಲ ಹಳ್ಳಿಯ ಕಲಾಭಿಮಾನಿ ನಂಬಿಕೊಂಡು ಮುಧೋಳ ನಗರ ಸೂರ್ಯವಂಶವರ ಜಾಗೆಯಲ್ಲಿ ಒಂದು ಹೊಸ ಸುಸಜ್ಜಿತವಾದ ಒಂದು ರಂಗಭೂಮಿಯಲ್ಲಿ ಇವತ್ತು 11ನೇ ತಾರೀಕಿನಿಂದ ನಮ್ಮ ನಾಟಕ ಪ್ರಾರಂಭವಾಗ್ತಾ ಇದೆ. ಇವತ್ತು ಪ್ರಾರಂಭದ ದಿನ ಮಾತ್ರ ಒಂದೇ ಒಂದು ಪ್ರದರ್ಶನ ಸಾಯಂಕಾಲ 6:30ಕ್ಕೆ ಯಥಾ ಪ್ರಕಾರವಾಗಿ ದಿನನಿತ್ಯ ನಮ್ಮ ಸಂಘದಿಂದ 2 ಪ್ರದರ್ಶನ ಸಾಯಂಕಾಲ 6 ಗಂಟೆಗೆ, ಮಧ್ಯಾಹ್ನ 3 ಗಂಟೆಗೆ ಹಾಗೂ ಸಾಯಂಕಾಲ 6 ಗಂಟೆಗೆ. ದಯವಿಟ್ಟು ಮುಧೋಳ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಕಲಾಭಿಮಾನಿಗಳು ಹೊಸದಾಗಿ ಬಂದ ಈ ಸಂಘಕ್ಕೆ ಹೆಚ್ಚಿನ ರೀತಿ ಪ್ರೋತ್ಸಾಹ ನೀಡಿ ಈ ರಂಗ ಜೀವಂತ ಕಲೆಯನ್ನು, ರಂಗದಲ್ಲಿ ದುಡಿತಕ್ಕಂಥ ಎಲ್ಲ ಕಲಾವಿದರನ್ನು ಬದುಕಿಸಿ ಎಲ್ಲರನ್ನು ಉಳಿಸಿ ಬೆಳೆಸಬೇಕಂತ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಬೇಡ್ಕೊಳ್ತಾ ಇದ್ದೀನಿ. ಕಲಾಭಿಮಾನಿ ಶ್ರೀ ಗವಿಸಿದ್ದೇಶ್ವರ ನಾಟ್ಯ ಸಂಘ ಕೊಪ್ಪಳ ಇದೇ ಪ್ರಪ್ರಥಮ ಬಾರಿಗೆ ಇದೇ ನಿಮ್ಮ ಮುಧೋಳ ನಗರದಲ್ಲಿ ಸೂರ್ಯವಂಶಿ ಜಾಗದಲ್ಲಿ ಇಂದು ಸಾಯಂಕಾಲ 6 ಗಂಟೆಗೆ ವೈಭವದಿಂದ ಪ್ರಾರಂಭವಾಗ್ತಾ ಇದೆ. ನಮ್ಮ ಕಂಪನಿ ನಾಟಕಗಳಲ್ಲಿ ಯಾವುದೇ ಅಶನೀಯದ ಶಬ್ದ ಇರುವುದಿಲ್ಲ ಹಾಗೂ ಸಂಸಾರಸ್ಥರು, ಕುಟುಂಬಸ್ಥರು, ಹೆಣ್ಣು ಮಕ್ಕಳು ನೋಡುವಂಥ ನಾಟಕ. ಹೆಚ್ಚಿನ ಸಂಖ್ಯೆಯಲ್ಲಿ ಮುಧೋಳ ಮತ್ತು ಹಾಗೂ ಸುತ್ತಮುತ್ತಲಿನ ನಗರದ ಜನರು ಆಗಮಿಸಿ ತನು ಮನ ಧನದಿಂದ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಶ್ರೀ ಗವಿಸಿದ್ದೇಶ್ವರ ನಾಟ್ಯ ಸಂಘ ಕೊಪ್ಪಳ ಗವಿಸಿದ್ದೇಶ್ವರ ನನಗೆ ಕಮ್ಮಿ ಮಾಡಿಕೊಟ್ಟಾರ. ಆಮೇಲೆ ಅವ್ರ ಆಶ್ರಯ ಇದ್ರೊಳಗೆ ಬೆಳಗಾಕತ್ತೀನಿ. 3 ವರ್ಷ ಆಯಿತು ಕಮ್ಮಿ ಚಾಲೂ ಮಾಡಿ. ಆಮೇಲೆ ಈ ಪ್ರಥಮ ಬಾರಿಗೆ ಮುಧೋಳ ನಗರಕ್ಕೆ ಬಂದೆ ನಾನು. ಆಮೇಲೆ ಇಲ್ಲಿ ಬಂದಾಗ ಎಲಿಬ್ರೇಟ್ ಮಾಡ್ಬೇಕಂತ ಬಂದವು ನಾನು. ಇಲ್ಲಿ ಪ್ರತಿಯೊಬ್ಬರು ಸಾಹೇಬರಾಯಿತು, ಜಾಗದ ಓನರ್ ಆಯಿತು, ಪ್ರತಿಯೊಬ್ಬರು ಆಯಿತು ನಮ್ಗೆ ಭಾಳ ಸಹಕಾರ ಕೊಟ್ಟು ಕಂಪ್ನಿನೇ ಮಾಡಪ್ಪ, ನಾವು ಹೆಲ್ಪ್ ಮಾಡ್ತೀವಿ ಅಂತಂದಿದ್ದಕ್ಕೆ ಈ ಕಂಪ್ನಿ ಹಾಕಿ ನಾನು ಕಂಪ್ನಿ ಹಾಕಿ ಮಳೆಗಾಲದಾಗ ನಡೆಯೋಕ್ಕೆ ಭಾಳ ತ್ರಾಸು. ನಡಿಬೇಕಾದ್ರೆ ಭಾಳ ಕಷ್ಟ. ಇಂಥ ಟೈಮಿಗೆ ಎಲ್ಲರೂ ಇಲ್ಲಿ ಪ್ರತಿಯೊಬ್ಬರು ಹಿರಿಯರಾಯಿತು, ಆಮೇಲೆ ಸರ್ಗಳಾಯಿತು, ಪ್ರತಿಯೊಬ್ಬರು ನಂಗೆ ಹೆಲ್ಪ್ ಮಾಡ್ಯಾರ. ಆಮೇಲೆ ನಾನು ಅಂತಂದ್ರೆ ಅವ್ರೇನು ಹೆಂಗೆ ಹೆಲ್ಪ್ ಮಾಡ್ಯಾರ ಮುಧೋಳ ಜನಕ್ಕೆ, ನಮ್ಮ ಸುತ್ತಮುತ್ತ ಹಳ್ಳಿ ಮಂದಿನೂ ನನಗೆ ಹೆಲ್ಪ್ ಮಾಡ್ಬೇಕು ಅನ್ನೋದು ಕೇಳ್ಕೊಡ್ತೀನಿ. ಸಂಘ ಸ್ಥಾಪನೆಯಾಗಿ 3 ವರ್ಷ ಆಯಿತು. ಕಂಪ್ನಿ ನಡ್ಸ್ಕೊತೀನಿ. ಮೊನ್ನೆ 3 ತಿಂಗಳ ಬಂದ್ ಮಾಡಿದೆ. ಇಲ್ಲರಿ ಸರ್, ಕಂಪ್ನಿ ನಡೆಸೋದು ಭಾಳ ಕಷ್ಟ ಐತಿ, ಕಂಪ್ನಿ ಹಾಕಬೇಕಾದ್ರೆ ಒಂದು 5-6 ಲಕ್ಷ ಬೇಕಾಗತ್ತೆ ಅಂತ ಹೇಳಿದೆ ಸರ್ಗೆ. ನಾವು ಅದೀವಪ್ಪ, ನೀ ಹಾಕಿ ಮಾಡಿ ನೀನು ಅಂತಂದು ಮುಧೋಳ ಜನತೆ ಆಯಿತು, ಪ್ರತಿಯೊಂದು ಸಾಹೇಬ್ರಾಯಿತು, ಆಮ್ಯಾಗ ನಮ್ಮ ಜಾಗ ಓನರಾದ ಸಾಗರ್ ಸರ್, ಸೂರ್ಯವಂಶಿ ಅವರಾಯಿತು, ಅವರೆಲ್ಲ ಫುಲ್ ಸಪೋರ್ಟ್ ಮಾಡಿದ್ದಕ್ಕೆ ನಾನು ಕಂಪ್ನಿ ಹಾಕಿದ್ದೀನಿ. ಅದಕ್ಕೆ ಜನತೆ, ಸುತ್ತಮುತ್ತ ಜನತೆ ಆಯಿತು, ನಮ್ಗೆ ಸಹಕಾರ ಕೊಡಿ. ಆಮ್ಯಾಗ ಇನ್ನೊಂದೇನೆಂದ್ರೆ ಗೋಕಾಕ್ ಆಯಿತು, ಭವನ ಸೌದತ್ತಿ, ಕೆರೂರು ಅಂತಲ್ಲೆಲ್ಲ ಹೆಸರು ಮಾಡಿ ಬಂದೀನಿ ನಾನು. ಈಗ ಇಲ್ಲಿನೂ ನಿಮ್ಮ ನಾ ಹೆಂಗೆ ಆಡ್ತೀನಿ, ನಾಟಕ ಹೆಂಗೆ ಆಡ್ತೀನಿ, ಹಂಗೆ ನೀವು ಆ ಟೈಪ್ ಸಪೋರ್ಟ್ ಕೊಡ್ಬೇಕು ನಮಗೂ. ಇಷ್ಟು ಹೇಳಿ ಮಾತು ಮುಗಿಸ್ತೀನಿ. ನಾನು ನಮ್ಮ ಪ್ರೀತಿಯ ಮಾತಾಡ್ತಾ ಇರೋದು. ಕಾರಣ ಏನಪ್ಪ ಅಂತಂದರೆ, ಇದು ನಮ್ಮ ಊರಿಗೆ ಮುಧೋಳದಿಂದ ಭಾಳ ವರ್ಷದ ಮೇಲೆ ಆಟ ಕಮ್ಮಿ ಬಂದಿದೆ. ಕಾರಣ ಎಲ್ಲರೂ ತಾವು ಸಹಕರಿಸಬೇಕು. ಯಾಕಂದ್ರೆ ಹೊಸ ಜಾಗ, ಹೊಸ ಜನ, ಅವ್ರು ಏನೂ ಗೊತ್ತಿಲ್ಲ ಪಾಪ. ಹೀಗೆ ಕಂಪ್ನಿ ಸ್ಟಾರ್ಟ್ ಮಾಡ್ಯಾರ. ಅವ್ರಿಗೆ ನಾವೆಲ್ಲರೂ ಸೇರಿ ಸಹಕಾರ ಮಾಡಬೇಕಂತ ನಮ್ಮಲ್ಲಿ ಕಳಕಳಿಯಾಗಿ ಬೀಳ್ಬೇಕು. ನಮ್ಮನ್ನೇ ಬೆಳೆಸಿರೋ ಈ ಕಂಪ್ನಿನ ಹಾಗೆ ಮುಂದುವರಿಸ್ಬೇಕಂತಂದು ನಮ್ಮಲ್ಲಿ ಕೇಳಿಸ್ಕೊಳ್ತಾ ಇದ್ದೀವಿ. ಕಾರಣ ಹೆಣ್ಮಕ್ಳು ಅತ್ಯವಶ್ಯವಾಗಿ ಬಂದು ನೋಡ್ಬೇಕಂತ ನಾಟಕ. ಏನೋ ಅಸಲಿ ಜಾಗ ಏನೂ ಇಲ್ಲ, ಅಚ್ಚುಕಟ್ಟಾಗಿ ನೋಡಬೇಕು. ಎಲ್ಲ ಹೆಣ್ಮಕ್ಳು ಬರುವಂಥ ನಾಟಕ ಇದೆ. ಹಂಗೆ ಹೆಣ್ಮಕ್ಳಿಗೆ ಟಿ ವಿ ಬಿಟ್ಟು ಬರೋದಿಲ್ಲ. ಅದಕ್ಕಾಗಿ ಏನು ಮಾಡಿದ್ವಿ, ಅವ್ರು ಹೆಂಗಾರು 9 ಗಂಟೆಗೆ ಫಿಕ್ಸ್ ಹಾಕಿದ್ರೆ ಟಿ ವಿ ಮುಂದೆ, ಅದಕ್ಕೆ 3-6 ಗಂಟೆ ಶೋ ಇಟ್ಟಿದ್ವಿ ನಾವು. ಅವರು 3 ಗಂಟೆ ಆರಾಮ್ ಬಂದು ನೋಡ್ಕೊಂಡು ಹೋಗ್ತೀವಿ, ಊಟ ಮಾಡ್ಕೊಂಡು ಆರಾಮ್ ಬರ್ರಿ. ಆಮೇಲೆ 6 ಗಂಟೆ ಶೋ ಕೊಟ್ಟು ನೀವು ಎಲ್ಲರೂ ಬರೋದು. ಈಗ ಹೊಸದಾಗಿ ಚಾಲೂ ಮಾಡಿದ್ವಿ, ಇನ್ನೂ ಥಿಯೇಟ್ರ್ ಕಾಣ್ತಾ ಇಲ್ಲ. ಇದೇ ನಿಮ್ಮ ಸೂರ್ಯೇಶ್ವರ ಪೆಟ್ರೋಲ್ ಬಂಕ್ ಹಿಂದೆ ಹಾಕಿ ನೀವು ಬರಬೇಕು. ನಿಮ್ಮ ಅಕ್ಕಪಕ್ಕದವರೆಲ್ಲ ಕರ್ಕೊಂಡ್ಬನ್ನಿ, ನೋಡಿ ಈ ಕಲಾವಿದರನ್ನ
ಕಂಪ್ನಿಯವ್ರು ಮಾಡಿ ರಕ್ಷಣೆ ಮಾಡಿರಿ. ಯಾಕಂದ್ರೆ ನೀವು ಇದು ಮಾಡಿದ್ರೆ ಮುಂದೆ ಅವ್ರು ಬೆಳೀತಾರೆ. ಹೊಸ ಕಂಪ್ನಿ ನಾವು ಸಹಾಯ ಮಾಡ್ತಾಯಿದ್ದೀನಿ, ನೀವು ಬನ್ನಿ, ನಮ್ಮ ಮುಧೋಳ ಹೆಸರನ್ನು ಉಳಿಸೋಣ. ನಮಸ್ಕಾರ. ನಮಸ್ಕಾರ. ನಾನು ವೃತ್ತಿರಂಗದ ಕಲಾವಿದ ಹಾಗೂ ಹಳ್ಳಿ ಖ್ಯಾತಿಯ ನಾಟಕದ ಖ್ಯಾತಿಯ ಹಾಗೂ ಯೂಟ್ಯೂಬ್ನಲ್ಲಿ ಅಭಿನಯಿಸುವ ಪಾಪಣ್ಣ ಮಾಡುವ ನಮಸ್ಕಾರ. ಕಲಾಭಿಮಾನಿಗಳೇ, ಈಗ ನಾವು ನಿಮ್ಮ ಮುಂದೆ ಬಂದ ಕಾರಣ ಏನಂದರೆ, ಈ ನಮ್ಮ ಮುಧೋಳ ನಗರಕ್ಕೆ ಶ್ರೀ ಗವಿಸಿದ್ದೇಶ್ವರ ನಾಟ್ಯ ಸಂಘ ಕೊಪ್ಪಳ ಅನ್ನುವ ಒಂದು ಸಂಸ್ಥೆ ಬಂದಿದೆ. ಆ ನಾಟಕದಲ್ಲಿ ನಾನು ಪಾತ್ರ ಮಾಡ್ತಾಯಿದ್ದೀನಿ ಹಾಗೂ ನಿಮ್ಮ ಅಚ್ಚುಮೆಚ್ಚಿನ ಕಲಾವಿದ ಹಾಸ್ಯ ಚಕ್ರವರ್ತಿ ಮುಧೋಳ ಕಟ್ಟಪ್ಪ ಅವರು ಪ್ರಮುಖ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ತಾ ಇದ್ದಾರೆ. ಹಾಗೂ ಇನ್ಸ್ಟಾಗ್ರಾಮ್ ರಾಣಿ ಅಂತ ಹೆಸರು ಪಡೆದಿರುವಂಥ ಮುಧೋಳ ಮಂಜುಳಾ ಅವರು ಪ್ರಮುಖ ಹಾಸ್ಯ ಪಾತ್ರದಲ್ಲಿ ಕಾಣಿಸ್ತಾ ಇದ್ದಾರೆ. ನಿಮ್ಮನ್ನೆಲ್ಲ ಅನಿಸೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಿಮ್ಮ ಸೇವೆ ಮಾಡೋದಕ್ಕೆ ಗವಿಸಿದ್ದೇಶ್ವರ ನಾಟ್ಯ ಸಂಘ ಕೊಪ್ಪಳ ಮುಧೋಳಕ್ಕೆ ಆಗಮಿಸಿದೆ. ನೀವೆಲ್ಲರೂ ಬಂದು ನಾಟಕ ನೋಡಿ ನಮಗೂ ಆಶೀರ್ವಾದ ಮಾಡಿ, ಈ ಸಂಸ್ಥೆಗೂ ಮಾಡಿ. ಇನ್ನೊಂದು ಮುಖ್ಯವಾದ ವಿಷಯ, ನಾವು ಎಲ್ಲ ವ್ಯತ್ಯಾಸವಾದ ವಿಷಯ, ಯಾಕಂದರೆ ಈ ನಾಟಕ ರಂಗದಲ್ಲಿ ನಾನು 20 ವರ್ಷದಿಂದ ಉದ್ಯೋಗ ಮಾಡ್ತಾಯಿದ್ದೀನಿ. ಈ ಮುಧೋಳ ನಗರಕ್ಕೆ ಒಂದು ಅಪವಾದ ಕೊಡ್ತಾರೆ ಜನ, ನಿಮ್ಮ ಮುಧೋಳ ನಗರದಲ್ಲಿ ನಾಟಕ ಕಂಪ್ನಿ ಹಾಕಿದ್ರೆ ಕಲೆಕ್ಷನ್ನೇ ಆಗಲ್ರಿ ಅಂತ ನಮಗೆ ಮುಖಕ್ಕೆ ಕೊಡ್ದಂಗೆ ಮಾತಾಡ್ತಾರೆ. ಸ್ವಲ್ಪ ಬೇಜಾರಾಗುತ್ತೆ, ಯಾಕಂದರೆ ನಾವು ಮುಧೋಳದವ್ರೆ ತಾನೇ. ಅದಕ್ಕೋಸ್ಕರ ಈ ಸಲ ಮಾತ್ರ ಆ ಹೆಸರನ್ನ ನೀವು ಎಲ್ಲರೂ ಕೂಡಿ ಅಳಿಸಿ ಹಾಕ್ಬಿಡ್ಬೇಕು. ಇದು ಫುಲ್ಲು ಥಿಯೇಟ್ರ್ ಫುಲ್ಲು ತುಂಬಿ ಇಡೀ ಕರ್ನಾಟಕಕ್ಕೆ ರಿಕಾರ್ಡ್ ಆಗಬೇಕು. ಹಂಗೆ ಮಾಡಬೇಕು. ನಾವು ಅದಕ್ಕೆ ಸಿದ್ಧವಾಗಿದ್ದೀವಿ. ನೀವು ನಮ್ಮ ಜೋಡಿ ಸಾಥ್ ಕೊಡಿ. ನಮಸ್ಕಾರ.